ಇಲ್ಲಿ ಮಹೇಶ್ ತಮ್ಮಣ್ಣವ್ರ ಹತ್ರ MLA ಅವರು ಅದಾರಲ್ರಿ ಅವ್ರು MLA ಆಗೋಕ್ಕಿಂತ ಮುಂಚಿತವಾಗಿ ರಾಯಣ್ಣ ಸರ್ಕಾರದೊಳಗೆ ಮೊದಲು ಸಮಾಜ ಸೇವಾ ಮಾಡ್ಕೊತಿದ್ರು ಅವ್ರು. ಹೌದ್ ಸಮಾಜ ಸೇವಾ ಮಾಡುವಂತ ಸಂದರ್ಭದಾಗ ರಾಯಣ್ಣ ಸರ್ಕಲ್ದಾಗ ಎಲ್ಲಾ ಧರ್ಮ ಪೀಠದವರು ಗುರು ಪೀಠದವರು ಕೂಡಿಕೊಂಡು ಅವನಿಗೆ ಮೈ ಮೇಲೆ ಕಂಬಳಿ ಹಾಕಿದ ಕೂಡಲೇ ಹೋಗಿ ಎಲ್ಲಾರ ಹಾಲು ಮತ್ತು ಸಮಾಜದವ್ರ ಪಾದಕ್ಕೆ ನಮಸ್ಕಾರ ಮಾಡಿದ. ನಿಮ್ಮ ಆಶೀರ್ವಾದ ಒಂದು ಇರ್ಲಿ, ಆರಿಸಿ ಬರುವಂಗ ಆಶೀರ್ವಾದ ಮಾಡಿ ಅಂದ ಕೂಡಲೇ ಲಕ್ಷ್ಮೀ ದೇವಿ ಪೂಜಾರಿಯಾಗಿರ್ಬೋದು, ಊರಾನ ಪೂಜಾರಿಗಳಾಗಿ ಅವನಿಗೆ ಆಶೀರ್ವಾದ ಮಾಡಿದ. ಇದೇನು ಹೆಗಲ ಮೇಲೆ ಕಂಬಳಿ ಹಾಕೊಂಡಿತ್ತಮ್ಮ, ಮುಂದಿನ ವರ್ಷ ನಮ್ಮ ಊರಿಗೆ ಹೆಜ್ಜೆ ಇಡಬೇಕಾಗಿತ್ತಂದ್ರ MLA ಆಗೇ ಬಾ ಅಂತ ಆಶೀರ್ವಾದ ಮಾಡಿದ್ರು ಪುಣ್ಯಾತ್ಮ. ಕಂಬಳಿ ಹಾಕಿದಕ್ಕಾಗಿ MLA ಆದ ಮಹೇಶ್ ತಮ್ಮಣ್ಣವರು. ಇದು ನೀ ತಿಳ್ಕೊಬೇಕು. ಹೌದಪ್ಪ ಹೌದು ಮೈ ಮೇಲೆ ಕಂಬಳಿ ಹಾಕಿದಕ್ಕಾಗಿ ಅವ ಅಂದ ಇಲ್ಲಿ ಕೂಡಿದ ಮಂದ್ಯಾಗ ಏನಂತಿಪ್ಪ, ಈ ಕಂಬಳಿ ನನ್ನ ಹೆಗಲ ಮೇಲೆ ಅಲ್ಲ ವಿಧಾನಸೌಧದಾಗ ಸುದ್ದಿ ಬೀಸ್ತೈತಿ ಹೋಗತ್ತೇಳಿ ಇವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಮಹೇಶ್ ತಮ್ಮಣ್ಣವ್ರು MLA ಆಗ್ಯಾನ. ಹೌದ್ ಕಂಬಳಿ ಸೂಚನೆ ಎತ್ತು ಬೇಕು. ಹೌದ್ ಹೌದ್ ಇಟ್ಟೆಲ್ಲ ದಿಮ್ಮಿಟ್ಟು ಹೊಡಿಲಕತ್ತೀರಿ, ಹೌದ್ ದಿಮ್ಮಿಟ್ಟು ಹೊಡಿಲಕತ್ತೀರಿ. ತಳಗೂನು ಕಂಬಳಿ ಅದ, ಮ್ಯಾಗೂನು ಕಂಬಳಿ ಅದ. ನಿಮ್ಮ ಕಾಮಿಡಿ ಕಡಿಮೆ ಅಂತಂದ್ರೆ ತಗದ್ ನಮ್ಮ ಕೈ ಕೊಡ್ರಿ. ಕಡಿಮೆ ಹೆಚ್ಚು ಬ್ಯಾಡ, ವಿಷಯ ಬೆಳೆಸುದ. ಜಗತ್ತದಾಗ ಕಂಬಳಿ ಶ್ರೇಷ್ಠ ಅದ ಪುಣ್ಯಾತ್ಮರೇ. ಇದು ಜೀವಂತ ಪೀಠ ಅನಿಸ್ಕೊಂಡದ. ಮೊದಲ ಕೈಲಾಸದಾಗ ಹೊಡಿತು ಓಂ ಅರುಸಿ ರೋಮ್ ಅರುಸಿ. ನಿಮ್ ಹುಡಿಗಳು ಗಪ್ಪ ಆಗ್ಕೊಂಬರ, ನಿಮ್ ಜೋಡಿ ಕೂಡ ಆಗ್ತದೆ. ವಾಯು ಮುನಿ, ಅಗ್ನಿ ಮುನಿ, ಉದಕ ಮುನಿ, ಈ ಋಷಿಗಳ ರೋಮದಿಂದ ಮೊಟ್ಟ ಮೊದಲಿಗೆ ಕಂಬಳಿ ತಯಾರಾಯಿತು. ಹೋಮ ಗಂಬಳಿ, ನೇಮ ಗಂಬಳಿ, ಮಲ್ಲ ಗಂಬಳಿ. ಇದು ಮೊಟ್ಟ ಮೊದಲಿಗೆ ಕಂಬಳಿ ಹುಟ್ಟಿದ್ದು ಕೈಲಾಸದಾಗ 3 ಕಂಬಳಿ ಉಳಿದು ಬಂದು ಪುಣ್ಯಾತ್ಮರಿ. ಹೌದಿಪ್ಪ, ಇದು ಸತ್ಯ ಸಿದ್ಧರ ಕಂಬಳಿ. ಇನ್ನೂ ಪವಾಡಗಳು ಬಹಳಷ್ಟು ಅದಾವ. ನಿಮಗೆ ಹೇಳುವುದ ಮೊಟ್ಟ ಮೊದಲಿಗೆ ಕಂಬಳಿ ಹುಟ್ಟಿದ್ದು ಕೈಲಾಸದಾಗ 3 ಕಂಬಳಿ ಹುಟ್ಟಿದ್ದು. ಆ 3 ಕಂಬಳಿ ಮುಖಾಂತರ ಇಟ್ಟು ಎಲ್ಲಾ ಕಡೆ ಕಂಬಳಿಗಳು ಬಂದಾವ. ಮತ್ ಇವ್ರು ಹೇಳಿದ್ರು 2 ಎಡ 3 ಎಡ ಮತ್ತು 7 ಎಡ 21 ಎಡಿನ ಕಂಬಳಿ ಇದ್ರೊಳಗೆ ಭೇದ ಐತೆ. ನೀ ತಪ್ಪು ತಿಳ್ಕೊಂಡರಿ. ಹೌದಿಪ್ಪ, ಕಂಬಳಿಗೆ 7 ಐತೆ ಅಂದ್ರೆ ಅದ್ರಾಗ ಭೇದ ತಲ್ಲ, ಅದಕ್ಕೊಂದು ಚಿಹ್ನೆ ಅಂತ ಅರ್ತಿರ್ತದ. ಇಷ್ಟೆಲ್ಲಾ ಜನ ಅದ ಗುರುತದ. ಈ ಎಲ್ಲಾ ಜನ ಐತೆ ಅಂದ ಬಳಕ ಎಲ್ಲಾರಿಗೂ ಒಂದೊಂದು ಹೆಸರನೇ ಇರ್ತದ. ಹಂಗ ಒಂದ್ ಹೆಸರು ಇರ್ಲತ್ತೆ ಅವಕ್ಕೆ 7 ಕೊಟ್ಟಾರ ಹೊರತಾಗಿ ಅದ್ರೊಳಗೆ ಭೇದ ಐತಲ್ಲ. ಇವತ್ತು ನಾವು ಒಂದೇ ಒಂದು ಮಾತು ಪಿಂಟು ಮಾಸ್ತರ ಕಡೆ ಇದು ತಪ್ಪೈತೋ ಕರೆಕ್ಟ್ ಐತೋ ನಿಮ್ಗೆ ಎಲ್ಲಾರಿಗೂ ಹೇಳ್ಕೋದದ. ಏನಪ್ಪ, ಮೊದಲ ಈಗ ಚಿಟ್ಟಪಾಲ್ಕಿ ಬಂದ ಸತ್ತ ಬಳಕ ಹೆಣ ಮಶಾನಕ್ಕೆ ಒಯ್ಬೇಕಾದ್ರೆ ಚಿಟ್ಟಪಾಲ್ಕಿ ಒಳಗ ಇನ್ನೂ ಅನೇಕ ರೀತಿ ಒಳಗ ಒಯ್ತಾರ. ಮೊದಲ ಸತ್ತ ಹೆಣ ಒಯ್ಬೇಕಾಗಿತ್ತಂದ್ರ ಎದರಾಗ ಒಯ್ತಿದ್ರು. ಏನ್ ಕಾಕಾಜಿ ಸುಮ್ಕುದ್ರು ಮರ ಒಂದು 5 ಮಿನಿಟ್ ಮುದಿಕೆ ಹೆಗಲ ಮೇಲೆ ಹೊರತ್ ಮಾಡಿಲ್ಲ. ಒಂದು 5 ಮಿನಿಟ್ ಅವ್ರೊಂದ್ ಸ್ವಲ್ಪ ಒಂದು ಆ ಕಡೆ ಬೇಲ್ ಕುಂದಿಸ್ಬಿಡ್ರಿ. ಅವ್ರನ್ನ ಅವ್ರು ಮತ್ತೆ ಹುರುಪಿ ಇರ್ತದೆ, ಮತ್ತೆ ಎದರ್ತಾರೆ ಅವ್ರು. ಈಗ ಸುಮ್ ಕುಂದಿರ್ತಾರೆ ಅವ್ರು. ಹುರುಪಿ ಇರ್ತದೆ ಮತ್ತೆ ಕುಂದಿರ್ತಾರೆ. ಅವ್ರ ಗಪ್ರ ಒಬ್ಬ ಹಿಡ್ಕೊಂಡಿರ್ಕೊಂಡು ಹಿರಿ ಮನುಷ್ಯ ಅದ. ನಕಲಿ ಅಂತ ನೋಡ್ರಿ, ನೀವ್ ಏನ್ ತಿಳ್ಕೊಬೇಡ್ರಿ. ಎಲ್ಲಿಗೆ ಬಿಟ್ನಿ ಅವ್ರನ್ನ ಕೇಳ್ರಿ. ಮುಂದೆ ಬರ್ತಿರ್ಕೋ ಹಿರಿಯರು ನೀವೆಲ್ಲಾರು ವಿಚಾರ ಮಾಡ್ರಿ. ಏನಪ್ಪ, ಆಗಿನ ಕಾಲದಾಗ ಈಗೂ ಕಂಬಳಿ ಗೊಂಗಡಿಯಾಗ ಸತ್ತಿರ್ತಕ್ಕಂತ ಹೆಣ ಒಯ್ತಾರ. ಒಯ್ತಾರ್ರಿ, ಓದಾರಲ್ರಿ ಕಡೆ ಸಾಕಾಗಷ್ಟ. ಮೊದಲ ಕಂಬಳಿ ಗೊಂಗಡಿ ಒಳಗ ಸತ್ತ ಹೆಣ ಹಾಕೊಂಡು ಮಶಾನಕ್ಕೆ ಒಯ್ತಿದ್ರು. ಇವ್ವ ತಾಯಂದ್ರ ಗಪ್ಪಾಗ್ರಿ. ಹಲೋ, ದಯವಿಟ್ಟು ಈ ಭಕ್ತಾದಿಗಳು ಮಾತಾಡ್ಬೇಡ್ರಿ, ಗದ್ಲ ಮಾಡ್ಬೇಡ್ರಿ. ಸ್ವಲ್ಪ ಅವ್ರು ಏನ್ ಹೇಳ್ತಿರ್ತಾರ ಕೇಳ್ರಿ ದಯವಿಟ್ಟು. ಅವಾಗ ಅವಾಗ ಬಾಳ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಯಾರು ಮಾತಾಡ್ಬೇಡ್ರಿ ಸ್ವಲ್ಪ ದಯವಿಟ್ಟು. ಸತ್ತಿರ್ತಕ್ಕಂತ ಹೆಣ ಮಶಾನಕ್ಕೆ ಒಯ್ಬೇಕಾಗಿತ್ತಂದ್ರ ಕಂಬಳಿ ಗೊಂಗಡಿಯಾಗ ಹಾಕೊಂಡು ಮಶಾನಕ್ಕೆ ಆಗಿನ ಕಾಲದಾಗ ಒಯ್ತಿದ್ರು. ಈಗೂನು ಕೆಲವೊಂದ್ ಕಡೆ ಒಯ್ತಾರೆ, ಕೆಲವೊಂದ್ ಕಡೆ ಒಯ್ದುಲ್ಲ. ಇನ್ನೂ ಪದ್ಧತಿ ಉಳ್ದಾರ. ಕಂಬಳಿ ಗೊಂಗಡಿಯಾಗ ಹೆಣ ಹಾಕೊಂಡು ಮಶಾನಕ್ಕೆ ಹೋಗ್ತಾರ. ಮಶಾನಕ್ಕೆ ಹೋಗಿ ಸತ್ತಿರ್ತಕ್ಕಂತ ಹೆಣ ಮಣ್ಣಾಗ ಹೂಳ್ತಾರ, ಮ್ಯಾಗ ಮಣ್ಣು ಮುಸ್ತಾರ, ಕಲ್ಲಿಟ್ಟು ಪೂಜೆನೂ ಮಾಡ್ತಾರ. ಇಲ್ಲಿ ಮಾತು ಕೇಳುದಲ್ಲ, ಏನಪ್ಪ, ಕಲ್ಲಿಟ್ಟು ಪೂಜೆ ಮಾಡಿ ಮಹಾಮಂಗಲ ಮಾಡಿ ಭಂಡಾರ ಹಚ್ಚಿ ಮಹಾಮಂಗಲ ಮಾಡಿ ತಮ್ಮ ಮನೆಗೆ ತಮ್ಮ ಜಾಗಕ್ಕೆ ಹೋಗ್ತಾರ. ಕಂಬಳಿ ಗೊಂಗಡಿಯಾಗಿ ಹೆಣ ಹಾಕೊಂಡು ಹೋಗ್ಯಾರ. ಭಂಡಾರನು ಹೋಗ್ಯದ, ಕಂಬಳಿನೂ ಮಶಾನಕ್ಕೆ ಹೋಗ್ಯದ. ಆ ಭಂಡಾರ ಸತ್ತಿರ್ತಕ್ಕಂತ ಹೆಣಕ ಕಲ್ಲಿಗೆ ಹಚ್ಚುತ್ತಾರ ಮತ್ತು ಹೆಣಕುನು ಹಚ್ತಾರ. ಮಣ್ಣು ಕೊಟ್ಟು ಭಂಡಾರ ಅಲ್ಲೇ ಮಶಾನ್ ಮ್ಯಾಗ ಇಡ್ತಾರ. ಕಂಬಳಿ ಮಾತ್ರ ಹೊಳ್ಳಿ ಮನೆಗೆ ತೊಂಬರ್ತಾರ. ಹೇಳ್ರಿ, ಭಂಡಾರ ಮಶಾನಕ್ಕೆ ಹಚ್ಚಿ ಅಲ್ಲೇ ಇಡ್ತಾರ.
ಹೌದು ಖರೆ ಐತಿ ಯಾಕ್ರಿ ಹೌದು ಭಂಡಾರ ನಿಂದ ಭಂಡಾರ ಅಲ್ಲೇ ಉಳ್ದದ ಮಶಾನದಾಗ ಹೌದು ಹೊಳ್ಳಿ ಮುಟ್ಲಾಕ ಜನ ಅನ್ಸುತ್ತದ ಆ ಭಂಡಾರ ಯಾರ ತಂದು ಮತ್ತೊಬ್ರು ಯಾರು ಹಚ್ಕೋತಾರೇನ್ರಿ ಹೊಟ್ಟೆ ಹಚ್ಕೊಳ್ಳಲ್ಲ ಮುದುಕ್ಯಾಡಿ ಹಚ್ಕೋತಾರೇನ್ರಿ ಮಶಾನದಾಗಿನ ಭಂಡಾರ ಹಚ್ಕೋತಾರೇನ್ರಿ ಹಚ್ಬೋದು ದೇವ್ ಬರ್ತಾವತ್ ನೋಡ್ರಿ ಇಲ್ಲಿ ಕೇಳ್ರಿ ಮತ್ತ ಕಂಬಳಿ ಮನಿಗೆ ತಂದಾರ ಹೌದು ಮನಿಗೆ ತಂದು ನೀರಾಗ ಎದ್ದಿ ಮತ್ತು ಮನೆಯಾಗಿಟ್ಟಾರ ಹೌದು ಇದ್ರಾಗ ಯಾವ್ದು ಹೆಚ್ಚಾಯ್ತು ನೀವೇ ವಿಚಾರ ಮಾಡಿ ನನ್ನ ಮಾತು ಕರೆ ಅಂತಂದ್ರೆ ಎಲ್ಲಾರು ಚಪ್ಪಾಳಿಗೆ ತಟ್ರಿ ಇಲ್ಲಿ ಕಡ್ರ ಹೌದು ಹೌದಾ ಹಾ ನಮ್ಮದವಲ್ರಿ ಎಟ್ಟು ಹಾ ಏ ನೀವು ನಮ್ಮವನ್ನ ಬೇಡ್ಗಪ್ರಿ ಹೊತ್ತು ಮನ್ಗೋತಕ್ಕ ಹೌದು ಇದ್ರಾಗ ನೀನೇ ಹೇಳ್ಬೇಕು ಮಾಸ್ತರ ಗೆದ್ದೆತ್ತಿ ಹೇಳಿ ಚಪ್ಪಲಿಗೆ ಹೊಡಿಬೇಕು ಒಂದು ಒಂದು ಹಣ ಐತಿ ಮುಂದ್ರಿ ಕಣ್ಣು ಮುಚ್ಚಿರ ಬಿಡುದಿಲ್ಲ ನಾವು ಏಯ್ ಅದಕ್ಕೆ ಜಗತ್ತದಾಗ ಕಂಬಳಿ ಶ್ರೇಷ್ಠದ ಪುಣ್ಯಾತ್ಮರಿ ಹೌದು ನಿಮಗೆ ಇನ್ನ ಪವಾಡಗಳು ಬಹಳಷ್ಟು ಹೇಳುದದ ಇನ್ನ ಪ್ರಶ್ನೆಗಳನ್ನ ಕೇಳ ನಮ್ ಪಿಂಟು ಮಾಸ್ತರು ಏನ್ ಮಾತಾಡಿರಿಪ್ಪ ಗುರುಜವ್ರು ಏನ್ ನೀ ಪ್ರಶ್ನೆ ಯಾಕಡೆ ಏನಾರ ಕೇಳ ಹೌದು ಇದು ತೊದಲ ಬಗ್ಗೆ ಅಲಗವಾಡಿ ಹೌದು ಇದು ಅಂತಂಬ್ರ ಊರೈತಿದು ಇದು ತಲೆಯಾಗ ಇಟ್ಕೊಂಡ್ ಮಾತಾಡಿ ಏನ್ ಕನ್ಕಿಸತಿ ಹಾ ಅವ್ ಕಣ್ಣೆ ಹಂಗದವಲ್ರಿ ಹಾ ಹೌದು ಏನ್ ಪ್ರಶ್ನೆ ಕೇಳ್ಯಾನ ಏನ್ ಕೇಳ್ಯಾರಿಪ್ಪ ದೇವ್ರ ಒಳಗುವುದಾನ ಹೊರಗುವುದಾನ ತಲಗುವುದಾನ ಮ್ಯಾಗುವುದಾನ ನನ್ನಲ್ಲಿ ಹಾನ ನಿನ್ನಲ್ಲಿ ಅದಾನ ನೀವ್ ನೋಡಿರಿ ಏಯ್, ಹೌದು ಹೌದು ನೀ ಆಟಕ್ಕೊಂದ್ ತಿಂಡಿ ಹಚ್ಬೇಡ ಇಲ್ಲಿ ಬರೋಬರಿ ಅದ ಎಲ್ಲಾ ಕಡೆ ಅದಾನ ಹೌದು ಆದ್ರ ದೇವರ ಗುಡಿಗೆ ಯಾಕೆ ಬರ್ತಾರು ಎದಕ್ ಬರ್ತಾರ ಮುದುಕ್ಯ ಏಯ್, ನೀ ಎತ್ತರ ಹೋಗಿದ್ದ ನನ್ನ ಮುಂದೆ ದೇವ್ರ ನನ್ನಲ್ಲಿದಾನ ನಿನ್ನಲ್ಲಿದಾನ ಹೊರಗುವುದಾನ ಒಳಗುವುದಾನ ತಳಗುವುದಾನ ಮ್ಯಾಗುವುದಾನ ಖರೆ ಆದ್ರ ದೇವರ ಗುಡಿಗೆ ಎಲ್ಲಾ ಕಡೆ ದೇವರದಾನ ಅಂದ್ರ ದೇವರ ಗುಡಿಗೆ ಯಾಕೆ ಬರ್ತಾರ ಅಂತ ಕೇಳ್ತಾರ ಹಾ ಕೇಳ್ತಾರಲ್ರಿ ಆದ್ರ ಇದ್ರ ಉತ್ತರ ಇಷ್ಟೇ ಅದ ಎಟ್ಟದಪ್ಪ ಮನಸ್ಸಿನ ಮೈಲಿಗೆ ತೊಳ್ಕೋ ಸಲುವಾಗಿ ದೇವರ ಗುಡಿಗೆ ಬಂತು ಪುಣ್ಯಾತ್ಮ ಇಷ್ಟೇ ಮನಸ್ಸಿನ ಮೈಲಿಗೆ ತೊಳ್ಕೋದಕ್ಕೋಸ್ಕರ ಹೌದ್ ಹೌದ್ ದೇವ್ರ ಬಾವು ಸುತ್ತಿದ್ರ ಭಾಗ್ಯಕ್ಕೆ ಕಡಿಮೆ ಅಂತ ಹೇಳ್ತಾರ ಹೌದ್ ಏಯ್! ಕಣ್ಣು ಮುಚ್ಚಿ ನನಗ ಹೆಂಗ ನಗತ್ತ ನೋಡು ಬಾವು ಸುತ್ತಿದ್ರ ಭಾಗ್ಯಕ್ಕೇನ ಕಡಿಮೆ ಹೌದು ಭಕ್ತಿಲ ದುಡಿಯೋ ಭಗವಂತ ಬರ್ತಾನೆ ಯಾವತ್ತು ನಿನ್ನ ಮನೆ ತನಕ ಅಂತ ಹೇಳ್ತಾರ ಹೌದಿಪ್ಪ ಹೌದು ಅದಕ್ಕ ಭಗವಂತ ನಮ್ಮಲ್ಲಿ ಬಾವು ಸುತ್ತಿದ್ರು ಯಾವತ್ತಿಗೂ ಕೂಡ ಭಗವಂತ ನಮ್ಮ ಬೆನ್ನತ್ತೆ ಬರ್ತಾನ ಹೌದು. ಆದ್ರೆ ದೇವರ ಗುಡಿಗೆ ಯಾಕೆ ಬರ್ತಾರ ಈ ಮಾನವ ಜನ್ಮ ತಿಳಿದ್ರು ತಪ್ಪು ಮಾಡ್ತದ ತಿಳಿಲಾರ್ದನು ತಪ್ಪು ಮಾಡ್ತದ ಈ ಒಂದೊಂದು ಕ್ಷೇತ್ರ ಮಾಡಿಟ್ಟಾರ ಆಧುನಿಕ ಪುರಾಣಿಕರು ಪುಣ್ಯಾತ್ಮರಿ ಇದು ಲಕ್ಕವೈ ಗುಡಿ ಇದು ಮಾಳಿಂಗರಾಯನ ಗುಡಿ ಇದು ಬೀರಪ್ಪನ ಗುಡಿ ಇದು ಹನುಮಪ್ಪನ ಗುಡಿ ಇದು ಹೌದು ಅಮ್ಮೋಘಶಿವನ ಗುಡಿ ಅಂತ ಕ್ಷೇತ್ರ ಮಾಡಿಟ್ಟಾರ ಆ ಕ್ಷೇತ್ರದಾಗ ಹೋಗಿ ಸತ್ಯಸಿದ್ಧರ ಪೌಳಿ ಒಳಗೆ ಕೂತು ಒಂದು ಸ್ವಲ್ಪ ಗುರುನಾಥನ ನಾಮಸ್ಮರಣೆ ಮಾಡಿದ್ರ ಆತನ ಜಪ ತಪ ಮಾಡಿದ್ರ ಅವನು ನೋಡಿದ್ರ ಮನಸ್ಸಿಗೆ ಆನಂದ ಆದಿತ್ಯನೋ ಅಂತೇಳಿ ಒಂದೊಂದು ಕ್ಷೇತ್ರ ಮಾಡಿ ಇಟ್ಟಾರ ಆಧುನಿಕ ಪುರಾಣಿತರು ಆ ಆಧುನಿಕ ಪುರಾಣಿತರು ಕ್ಷೇತ್ರ ಮಾಡಿ ಇಟ್ಟದಕ್ಕಾಗಿ ಸರ್ವ ಜನ ಎಲ್ಲ ಹೋಗಿ ನಮಸ್ಕಾರ ಮಾಡ್ತಾರ ಅಲ್ಲಿ ಹೋಗಿ ಕೂತದಕ್ಕಾಗಿ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆದಿತ್ಯನ ಉದ್ದೇಶ ಪೂರ್ವಕವಾಗಿ ದೇವರ ಗುಡಿಗೆ ಬರ್ತಾರೆ ಇಷ್ಟೇ ನಿನ್ನ ಉತ್ತರ ಹೌದಿಪ್ಪ ಹೌದು ಇದು ಕರೆಕ್ಟ್ ಇದ್ರ ಕರೆಕ್ಟ್ ಐತೆ ಅಂತ ಹೇಳ್ಬೇಕು ಇಲ್ಲಂದ್ರೆ ಮುಂದಿನ ಸತಿ ಕೂಚ್ಬೇಕು ಹೇಳ್ಬೇಕು ಹೌದು ಇನ್ನು ಮೌಳಿ ನಾಡ್ದು ಕೇಳ್ಯಾರ ಅವ್ರು. ಹೌದು ಕತಿ ಹೇಳ್ಕೊತ್ ಹೋಗಂಗಿಲ್ಲ ಇಲ್ರಿ ನೇರವಾಗಿ ಪ್ರಶ್ನೆ ಉತ್ತರ ಕೊಡ್ರಿ ಮೌಳಿ ನಾಡಕ್ಕ ಬರಗಾಲ ಬಿದ್ದಿತ್ತು 3-4 ವರ್ಷ ಹೌದು ಬರಗಾಲ ಬಿದ್ದಂತ ಸಂದರ್ಭದಾಗ ಹೌದು ಗವಳ್ಯಾರೆಲ್ಲ ಕೂಡಿಕೊಂಡು ತಮ್ಮ ಎಮ್ಮಿಗಳನ್ನ ಹೊಡ್ಕೊಂಡು ತಮ್ಮ ಹುಟ್ಟಿದ ಊರ್ ಬಿಟ್ಟು ಎಲ್ಲಿಗೆ ಬಂದ್ರು ಎಲ್ಲಿ ಬಾರಾಮತಿ ನಾಡಿಗೆ ಬಂದ್ರು ಪುಣ್ಯಾತ್ಮರಿ ಹೌದು ಬಾರಾಮತಿ ನಾಡಿಗೆ ಬಂದು ಸೋಮರಾಯ ತುಕ್ಕಪ್ರಾಯದ ಭೂಮಿ ಒಳಗೆ ಅವರು ವಸ್ತಿ ಮಾಡಿದ್ರು ಹೌದಾ ಅಲ್ಲಿ ಅವ್ರಿಗೆ ಮಾತ ಹೋಗಿ ಕೇಳಾಕತ್ರು ಅವರಲ್ಲಿ ಇರ್ತಕ್ಕಂತ ದನ ಕರ ಇವೆಲ್ಲ ರಕ್ತ ಹಿಂಡಲಾಕತ್ತಿದ್ರು ಹಾಲು ಹಿಂಡದ್ ಬಿಟ್ಟು ಹೌದಿಪ್ಪ ಹೌದು ಏನ್ ಮಾಡ್ಲಾಕತ್ತಿದ್ರು ರಕ್ತ ಹಿಂಡ್ಲಾಕತ್ತು ರಕ್ತ ಹಿಂಡುವಂತ ಸಂದರ್ಭದಾಗ ಹೋಗಿ ದೇವರ ಕೇಳಿದ್ರು ನಿಮ್ಮ ಮನೆ ದೇವರು ಇಸ್ರಿ ಮಲಕವನ್ನು ಹಬ್ಬ ಮಾಡುದು ಬಿಟ್ಟಿರಿ ಅದಕ್ಕೆ ನಿಮ್ಮ ಹುಟ್ಟಿದ ಊರಾಗ ಬರಗಾಲ ಬಿದ್ದದ ಇಲ್ಲಿನೂ ಕೂಡ ನೀವು ದೇವರ ಮರೆತಿರಿ ಅಂದ್ರೆ ನಿಮ್ಮ ದನ ಕರುಗಳಿಗೆ ತಿನ್ನಲಿಕ್ಕೆ ಮೇವು ಸಿಗುದಿಲ್ಲ ಕುಡಿಲಿಕ್ಕೆ ನೀರು ಸಿಗುದಿಲ್ಲ ಮೊದಲು ಇಸ್ರಿ ಮಲಕವನ್ನ ಹಬ್ಬ ಮಾಡ್ರಿ ಅಂತ ಹೇಳಿಕಿಸಿಂದ ದೇವರ ವಾಣಿ ಆಯ್ತು ಪುಣ್ಯಾತ್ಮರಿ ಹೌದಿಪ್ಪ ಹೌದು ಆ ದೇವರ ವಾಣಿ ಆದಂತ ಸಂದರ್ಭದಾಗ ಆ ಗವಳ್ಯಾರೆಲ್ಲರೂ ಕೂಡಿಕೊಂಡು ಇಸ್ರಿ ಮಲಕವನ್ನ ಹಬ್ಬ ಮಾಡಿದ್ರು ಬಾರಾಮತಿ ಒಳಗ ಅಲ್ಲಿ ಹಬ್ಬ ಮಾಡಿದಂತ ಸಂದರ್ಭದಾಗ ಇವ್ರು ಏನು ಪ್ರಶ್ನೆ ಕೇಳ್ಯಾರ ಅಂದ್ರೆ ಮೌಳಿ ನಾಡದೊಳಗ 3-4 ವರ್ಷ ತಪಸ್ಸರಿ ಯಾಕೆ ಬಿದ್ದಿತ್ತು ಅಂತ ಇಷ್ಟೇ ಕೇಳ್ಯಾರ ಅಂತ ತಪ್ಪ ಅವ್ರು ಏನ್ ಮಾಡ್ಯಾರ ಅಂತ ಕೇಳ್ಯಾರ ಹೌದು
ಅಂತ ತಪ್ಪ ಅವ್ರು ಏನ್ ಮಾಡ್ಯಾರ ಅಂದ್ರೆ ಮನಿ ದೇವ್ರು ಇಸ್ರಿ ಮಲಕವನನ್ನು ಮರ್ತಿದ್ರು. ಆಕಿ ದೇವರ ಹಬ್ಬದ ಕಾರ್ಯ ಮಾಡ್ಲಿಲ್ಲ, ರಂಗದ ಮೂಲೆ ಹೊಯ್ಲಿಲ್ಲ, ಕೂಸಿನ ತಂದ ಆ ದೇವರಿಗೆ ಬ್ಯಾಟಿ ಮಾಡ್ಲಿಲ್ಲ. ಮನಿ ದೇವರು ಮರ್ತದಕ್ಕಾಗಿ ಬರಗಾಲ ಬಿಟ್ಟದ. ಇಷ್ಟೇ ನಿಮ್ಮ ಉತ್ತರದ. ಹೌದು ಹೌದು, ನಿಮ್ಮ ಉತ್ತರಕ್ಕೂಲ್ಲ ಉತ್ತರ. ಇನ್ನ ಅವರು ಕೇಳ್ಯಾರಂದ್ರೆ ನಾನು ಕೇಳಿದ್ರೆ ನೀವೆಲ್ಲರೂ ಚಪ್ಪಾಳೆ ಹೊಡೆದ್ರೆ ಮಾತ್ರ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಕೇಳಿಲ್ಲ ಅವ್ರನ್ನ ಬಿಡ್ತಾರೆ ಸಡ್ಲ. ಈ ಸಂಧಿಗೆ ದಿಮ್ಮ ಕೇಳ್ಬೇಕು ನೋಡ್ರಿ ಅವರು. ಇಲ್ಲ ಹಂಗಿಲ್ಲ. ಏನ ಪ್ರಶ್ನೆ ಅಂದ್ರೆ ವೆರೈಟಿ ಮಾಡ್ತಾರ ಅವ್ರು. ಓಕೆ, ಇಟ್ಟೋತನ ನಿಮ್ಮ ಮಾಮಾಗ ಹೌದು ವರ್ಣನೆ ಮಾಡಿದ್ರಿ. ಹೌದು ಅಷ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ, ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ, ಹೌದು, ಧನ್ಯ ದೌಲತ್ ಕೊಟ್ಟು ಕಾಪಾಡಲಿ ಅಂತೇಳಿ. ಹವ ಹಾಕಿರಿ. ಹಾ, ಹೌದು, ಇಲ್ಲೇ ಕೇಳುದದ. ಏನಪ್ಪ? ಸಕಲ ಸಂಪತ್ತುಗಳ ಎಲ್ಲಾ ಕೊಟ್ಟು ಕಾಪಾಡಲಿ, ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿದ್ರಿ. ಹೌದು, ಸಕಲ ಸಂಪತ್ತುಗಳಂದ್ರೆ ಎಷ್ಟು, ಅದ್ರ ಹೆಸರು ಏನು? ನಿಮ್ಮ ಮಾವು ಏನಂತ ಹಾರೈಸಿರಿ? ಬರೀ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ, ಎಲ್ಲಾರು ಆಯರ್ ಹಾಕಿದ್ರೆ ನಿಮ್ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂದ್ರೆ ಆಯ್ತಾನ? ಅದ್ರ ಹಿಂದೆ ಅಡಕ ಬೇಕಲ್ಲ. ಸಕಲ ಸಂಪತ್ ಅಂದ್ರ ಏನು, ಅವು ಎಷ್ಟು, ಅದ್ರ ಹೆಸರು ಏನು? ಮುದುಕೆ ಇದು ನನಗೆ ಗುರ್ತೈತಿ. ಏಯ್ 500 ರೂಪಾಯಿ ಕೊಟ್ರೆ ಹೇಳು. ಏಯ್ ರೊಕ್ಕದ ಮನೆ ನೋಡ್ಬೇಡ. ಹೌದು, ಸಕಲ ಸಂಪತ್ತುಗಳಂದ್ರೆ ಎಷ್ಟು, ಅದ್ರ ಹೆಸರು ಏನು? ಅದು ಒಂದನೇ ಪ್ರಶ್ನೆ. ಇನ್ನೊಂದು, ಅಮೋಘಸಿದ ಕೈಲಾಸ ಬಿಟ್ಟು ಮರ್ತಕ್ಕೆ ಬರಬೇಕಾದ್ರೆ ಯಾವ ದಾರ್ಯಾಗ ಬಂದ? ನೋಡ್ರಿ, ಯಾವ ಅಳವಾಡಿಗೆ ಬರಬೇಕಾದ್ರ ರಾಯಬಾಗದಿಂದ ಹಿಂಗೂ ಬರ್ಬೋದು, ಹಾರುಗೇರಿದಿಂದ ಹಿಂಗೂ ಬರ್ಬೋದು, ಹಿಡ್ಕಲ್ದಿಂದ ಹಿಂಗೂ ಬರ್ಬಹುದು, ರಾಯಬಾಗದಿಂದ ಹಿಂಗೂ ಬರ್ಬಹುದು. ಹಿಂಗಿರ್ತದ. ಹೌದು, ಆದ್ರ ಹಂಗೇನೆ ಅಮೋಘಸಿದ ಕೈಲಾಸ ಬಿಟ್ಟು ಮರ್ತಕ್ಕೆ ಬರಬೇಕಾದ್ರೆ ಯಾವ ದಾರ್ಯಾಗ ಬಂದ? ಇಷ್ಟೇ ಪ್ರಶ್ನೆ. ಇಷ್ಟೇ ಪ್ರಶ್ನೆ ಅದ. ನೋಡ್ರಿ ಪ್ರಶ್ನೆ ಎಷ್ಟು ಚಂದ ಅದ. ಹಾ, ಹೌದು, ಮುಂದಿನ ಸಂಧಿಗೆ ಕಂಬಳಿ ವಿಷಯ ಬದಲಿ ಏನೇನು ಪವಾಡ ಆಯ್ತು, ಎಲ್ಲೆಲ್ಲಿ ಮಳಿ ಕರಿತು, ಎಲ್ಲೆಲ್ಲಿ ಲೀಲಾ ಮಾಡ್ಯಾರ ಅನ್ನುವಂತ ಹೇಳುದದ. ಈ ಸಂಧಿಗೆ ಟೈಮಿಂಗ್ ಬಹಳ ಆಗ್ತದ. ಇಷ್ಟ್ರ ಮಟ್ಟಿಗೆ ಬಿಟ್ಟಿನಿ. ಎಲ್ಲಾರಿನ ಇವು ಗಡಬಡಕ್ ಬಂದ ಹಿಂಗೆ ತಿಳ್ಕೊಬೇಡ. ಇನ್ ಮೇಲೆ ಚಾಲು ಆಗದ. ಅದಕ್ಕೆ 4 ನುಡಿ ಕ್ಯಾಲಿ ಹಾಡವ್ರಿದ್ದೀವಿ. 4 ನುಡಿ ಕ್ಯಾಲಿ ಹಾಡಿ ಅರ್ಧಟ್ಟ ಪವನ್ಯಾಗ ಪಾಳೆ ಹೋಗ್ತದ. ಮುಂದಿನ ಸಂಧಿಗೆ ಹೆಂಗ್ ಬರ್ತಾನ ಹಂಗ ತಾಂಗ ಹೊಡಿನೋ ಮ್ಯಾಕ್ ಕೂತ್ ಜಾಡ್ತು.